ಮೇಡಮ್ ಉಷಾ ಅವರು ಅಂದ್ರು ಆದ್ರೆ ಅವ್ರಿಗೆ ಮೋಸ ಮಾಡಿರುವಂತದ್ದು ಮೈಕ್ರೋ ಫೈನಾನ್ಸ್ ನಲ್ಲಿ ಬೇರೆ ಅವರೆಲ್ಲ ಅಮೌಂಟ್ ಎತ್ಕೊಂಡು ಮೋಸ ಮಾಡಿದ್ದಾರೆ. ಏನ್ ಮೇಡಮ್ ಸರ್? ಫಸ್ಟು ನನ್ನ ಹೆಸರು ಹೇಳ್ತೀನಿ. ನನ್ನ ಹೆಸರು ರಜನಿ ರಾಜ್ ಅಂತ, ಮಹಿಳಾ ಮಕ್ಕಳ ಧ್ವನಿ ಸಂಸ್ಥೆಯ ಅಧ್ಯಕ್ಷೆ, ಕರ್ನಾಟಕ ರಾಜ್ಯ. ಇದರಲ್ಲಿ ಈ ಸಂಸ್ಥೆನ ಹುಟ್ಟಕ್ಕೆ ರಾಜ್ಯಾದ್ಯಂತ ಕೆಲಸ ಮಾಡ್ತಾ ಇದ್ದೀನಿ, ನೊಂದಿರ ಮಹಿಳೆಯರು ಮಕ್ಕಳ ಪರ. ಈ ಮಹಿಳೆ ಬಂದು ಈಗ ಒಂದು 25 ದಿವಸದ ಹಿಂದೆ ಬರ್ತಾಳೆ ಆಫೀಸ್ಗೆ, ಕಚೇರಿಗೆ ದೂರನ್ನು ದಾಖಲಿಸ್ತಾಳೆ. ಮೇಡಮ್, ನಾನು ನಿಡಘಟ್ಟದಿಂದ ಬಂದಿದ್ದೀನಿ, ನಮ್ಮ ಅಕ್ಕ ತಂಗಿದಿರಿಬ್ಬರು ಹುಟ್ಟು ಕುರುಡರಾಗಿದ್ದೀವಿ, ನಮಗೆ ನ್ಯಾಯವನ್ನು ಕೊಡಿ ಅಂತ. ಕಾರಣ ಏನಂತ ಕೇಳಿದಾಗ, ನಮ್ಮ ಏರಿಯಾದಲ್ಲಿ ಇರುವಂಥ ಮಹಿಳೆ ನಮ್ಮನೆ ಆಪ್ತಳು ಆಗಿರ್ತಾಳೆ. ಹೋಗ್ತಾ ಬರ್ತಾ ಇರುವಾಗ ಒಂದು ಸರಿ ನಾನು ಕೂಡಿಟ್ಕೊಂಡಿರೋ ಹಣವನ್ನು ನೋಡ್ತಾಳೆ. ನನಗೆ 2 ರೂಪಾಯಿ ಇಂಟ್ರೆಸ್ಟಿಂಗಾಗಿ ನನಗೆ ಈ ದುಡ್ಡನ್ನು ಕೊಡು ಅಂತ ಕೇಳ್ತಾಳೆ. ಆ ಕೊಡುವ ಸಂದರ್ಭದಲ್ಲಿ ಆಯಿತು, ಇಲ್ಲೇ ಆಜುಬಾಜಿನ ಮನೆಯೊಳಲ್ಲ ಅಂತೇಳಿ ನಂಬಿಸಿ ಮೋಸ ಮಾಡಿಬಿಟ್ಲು. ಈಗ ಹಣವನ್ನು ಕಳ್ಕೊಂಡಿದ್ದೀವಿ. ಕೇಳ್ದಾಗ್ಲಿಂದ ಈಗ ಏನು ಮಾಡ್ಕೋತೀಯ, ನನ್ನ ಹತ್ರ ದುಡ್ಡಿಲ್ಲ, ಗಂಡ ಇಲ್ಲ ಅಂತ. ಗಂಡ ಇಲ್ಲಿವರೆಗೂ ಆಕೆ ಪತಿ ಜೊತೆ ಜೀವನ ಮಾಡ್ಕೊಂಡಿದ್ರು. ಈಗ ನಾವು ಯಾವಾಗ ಅಮೌಂಟು ಕೇಳಿದ್ವಿ, ಗಂಡ ಇಲ್ಲದೆ ಇರೋ ಮನೆ ನಮ್ಮ ಹತ್ರ ಕೇಳ್ತೀಯ ಅಂತ ಈ ಥರ ಮಾತಾಡ್ಕೊಂಡು ಬಂದಿದ್ದಾಳೆ. ನೋಡಿ ಮೇಡಮ್, ಕರೆಸಿ ವಿಚಾರಣೆ ಮಾಡಿ ಅಂತ ಹೇಳ್ತಾರೆ. ಕಡೆಗೆ ಎಮ್ಮನ ಜೊತೆ ನಾನು ಸಂಪರ್ಕಕ್ಕೆ ತಗೊಂಡೆ, ದೂರನ್ನು ದಾಖಲಿಸಿದ ತಕ್ಷಣವೇ. ಅದು ಹಾಗೆ ಹೇಳೋದು ಆಕೆ, ನನಗೆ ಗಂಡ ಇಲ್ಲ, ನಾನು ಏನು ಮಾಡಲಿ ಅಂತ. ಆಯ್ತಮ್ಮ, ನಿನಗೆ ಕಣ್ಣಿದೆ ಅಲ್ಲ, ವಯಸ್ಸಿಗೆ ಬಂದಿರೋ ಮಕ್ಕಳಿದಾರಲ್ಲ, ಇವರಿಗೆ ಮದುವೆ ಆಗಿದೆ, ಗಂಡ ಬಿಟ್ಟು ಹೊಟ್ಟೋಗಿದ್ದಾನೆ, ಸಾಲ ಮಾಡ್ಕೊಂಡಿದ್ಯಾ ಅಂತೇಳಿ. ಮತ್ತು ಈಕೆ ಜೀವನ ಹೇಗೆ ಮಾಡ್ತಾಳೆ, ಹೇಗೆ ಜೀವನ ಮಾಡ್ತಾಳೆ? ನಿಮ್ಮ ಮಕ್ಕಳಾರು ಅಷ್ಟೇ ಇದ್ದಾರೆ, ಕಣ್ಣಿದೆ ನಿಮಗೆ, ಇವರು ಕಣ್ಣಿಲ್ಲ. ಮಕ್ಳಿಗೆ ಒಳ್ಳೇದಾಗಲ್ಲ, ಆದಷ್ಟು ಒಂದು ಒಳ್ಳೇದು ಮಾಡಿ. ನೀವು ಗಂಡ ಪತಿ ಇಲ್ಲ ಅನ್ನೋದೊಂದು ಬೇಡ. ಆಮೇಲೆ ನೀವು ಗಂಡ ಇಲ್ಲ ಅಂತ ಹೇಳ್ತೀರಿ, ಆಯ್ತು ಸಮಯವನ್ನು ಕೊಡುವ, ನೀವು 6 ತಿಂಗಳು ಹೇಳ್ತೀವಿ, ಅದು ಹೇಳ್ತೀನಿ, ಅದನ್ನ ಹೇಳ್ಕೊಂಡು ಬರ್ತೀನಿ. 6,10,000 ಹಣವನ್ನು ತಗೊಂಡಿದ್ದಾರೆ. ಈಗ ಈ ಥರ ಸಬ್ಬು ಬೀಳ್ತಾರೆ. ಇದಲ್ಲದೆ ಕೆಲವೊಂದು ಸಂಘಗಳಲ್ಲಿ ದುಡ್ಡನ್ನು ತೆಗೆಸ್ಕೊಂಡಿದ್ದಾರೆ. ಮೈಕ್ರೋ ಫೈನಾನ್ಸ್ ಅಲ್ಲ, ಮೈಕ್ರೋ ಫೈನಾನ್ಸ್ ಅಂತ ಹೇಳಿಲ್ಲ ಅವರು. ಕೆಲವೊಂದು ಸಂಘಗಳಲ್ಲಿ ಅಮೌಂಟನ್ನು ತಗೊಂಡಿದ್ದಾರೆ. ಕೆಲವೊಂದು ಸಂಘಗಳಲ್ಲಿ ಅಮೌಂಟನ್ನು ತಗೊಂಡು ಫೋರ್ಜರಿ ಸೈನ್ ಮಾಡಿ ಒಂದು ಪ್ರೂಫ್ಗೆ ಬೇಕಲ್ಲ, ಅದಕ್ಕಾಗಿ ದುಡ್ಡನ್ನು ತಗೊಂಡಿದ್ದಾರೆ. ಅವ್ರಿಗೂ ಎಲ್ಲರಿಗೂ ಸಹ ಗೊತ್ತು, ಸಂಘದವರು ಕೆಲವರೆಲ್ಲ ಅನುಕಂಪದಿದ್ದು, ಹೌದು ಅವ್ರು ಸೈನ್ ಹಾಕಿ ನೀ ತಗೊಂಡಿದ್ದೆ, ನೀ ಕಟ್ಟು ಅಂತಲೂ ಹೇಳಿದ್ದಾರೆ ಅಂತ ಹೇಳ್ತಾರೆ. ಕಡೆಗೆ ನಾನು ನನ್ನ ಕಚೇರಿಯಲ್ಲಿ 6-7 ಜನ ಸಂಘದವ್ರ ನಂಬರ್ ತಗೊಂಡು ಕಾಲ್ ಮಾಡ್ತೀನಿ, ನೀವು ಮೈಕ್ರೋ ಫೈನಾನ್ಸ್ ಅವ್ರಂತ. ಇಲ್ಲ, ಯಾವುದ್ಯಾವುದೋ ಸ್ವತಂತ್ರ ಸಂಘ, ಇದು ಸಂಘದಲ್ಲೆಲ್ಲ ಇಂಥ ಸಂಘ ಮಾಡ್ಕೊಂಡಿದ್ದೀವಿ ಮೇಡಮ್, ಅದರಲ್ಲಿ ಅಮೌಂಟನ್ನು ತಗೊಂಡಿದ್ದಾರೆ, ಆದರೆ ಇವ್ರು ತಗೊಂಡಿಲ್ಲ, ಅದು ಯೂಸ್ ಮಾಡ್ಕೊಳ್ತಾ ಇರೋದೇ ಬೇರೆ ಯಾರೋ ಯೂಸ್ ಮಾಡ್ಕೊಂಡಿದ್ದಾರೆ. ಆದರೆ ಇವರ ಸೈನ್ ಹಾಕಿ ಇವ್ರ ಅಮೌಂಟನ್ನು ನನ್ನ ಹೆಸರಲ್ಲಿ ತಗೊಂಡಿದ್ದಾರೆ ಅಂತ ಇವ್ರು ಹೇಳ್ತಾರೆ. ಈಗ ಇಲ್ಲಿ ತನಕ ಈ ಪ್ರಕರಣ ಹೇಳ್ಬೇಕಂದ್ರೆ ಸುಮಾರು ಒಂದು 8-10 ಸಂಘಗಳಲ್ಲಿ ತಗೊಂಡು ಇವ್ರ ಹತ್ರ ಫೋರ್ಜರಿ ಸೈನ್ ಮಾಡಿ, ಅದೇ ಕೂಡ 1.25 ಲಕ್ಷ ತನಕ ಕೊಡಬೇಕು ಅಂತ ಹೇಳ್ತಾರೆ ಇವರು. 2 ಲಕ್ಷದ ಹತ್ರ 6,10,000 ಅಲ್ಲದೆ 6,10,000 ಹೇಗೆ ನೀವು ಸಂಪಾದನೆ ಮಾಡಿದ್ರಿ ಅಂತ ಕೇಳುವಾಗ, ಸುಮಾರು ವರ್ಷದಿಂದ ಚನ್ನಪಟ್ಟಣದವ್ರು ಯಾರೋ KG ಗಟ್ಟಲೆ ಹೂವನ್ನು ಕೊಡ್ತಾ ಇದ್ರು ನಮ್ಮ ಕುರುಡರಿಗೆ ಇಬ್ಬರಿಗೂ, ಅಂದರಿಗೆ. ನಾವಿಬ್ಬರು ಕೂತ್ಕೊಂಡು ಹೂವನ್ನು ಕಟ್ತಿದ್ವಿ. ಮತ್ತು ಗಂಧದ ಕಡ್ಡಿನ ಕೂತ್ಕೊಂಡು ಇಲ್ಲೇ ತಯಾರು ಮಾಡಿ ಕಳಿಸ್ಕೊಡ್ತಾ ಇದ್ವಿ ಇಷ್ಟಂತ. ಆಮೇಲೆ ನಮ್ಮ ತಂದೆ ಸಾಯುವಾಗ ಇಷ್ಟು ಹಣವನ್ನು ಕೊಟ್ಟಿದ್ರು. ಇದೆಲ್ಲ ಕ್ರೋಢೀಕರಿಸಿ ಮಾಡುವಾಗ ಆ ಎಮ್ಮ ಬಂದು ನಮ್ಮ ಮನೆಗೆ ಹೋಗಿ ಬಂದು ಮಾಡ್ತಿದ್ಲು. ನೋಡೋ ಸಂದರ್ಭದಲ್ಲಿ ಕಣ್ಣು ಕುಗ್ತು, ಇಷ್ಟು ದುಡ್ಡಿದೆ ಅಂತ. ಆವಾಗ ನಟನೆ ಮಾಡಿ ನಾನು ಅಮೌಂಟನ್ನು ಇಂಟ್ರೆಸ್ಟ್ಗೆ ಕೊಡ್ತೀನಿ, ನೀವು ಕೊಡಿ ಅಂತ ನಮ್ಮನ್ನ ಪರಿವರ್ತನೆ ಮಾಡಿದ್ರು. ನಾವು ಯಾವಾಗಲೂ ದುಡ್ಡನ್ನು ಕೊಟ್ಟು ಇಂಟ್ರೆಸ್ಟ್ ಮಾಡಿದವರಲ್ಲ, ಇದೆಲ್ಲ ಫಿಕ್ಸೆಡ್ ಮಾಡುವ ಅನ್ನೋ ಆಲೋಚನೆ ಇತ್ತು. ಆವಾಗ ನಾವೇನು ಮಾಡೋ, ಅವ್ರ ಅಕ್ಕನ ತಂಗಿನೂ ಕೂಡ ಒಬ್ಬರು ಆ ಹೆಣ್ಮಗಳಿದ್ದಾರೆ, ಹೌದು ಬೇಡಮ್ಮ ಬ್ಯಾಂಕ್ಗೋ ಅಥವಾ ಪೋಸ್ಟ್ ಆಫೀಸ್ಗೋ ಹಾಕುವ ಅಂತ ಹೇಳುವಾಗ, ಇಲ್ಲ ಪಕ್ಕದವರು ಕೊಡುವ, ಆಶ್ರಯಕ್ಕೆ ಹಾಕ್ತಾರೆ, ನಾಳೆ ಕಷ್ಟ ಸುಖಕ್ಕೆ ಹಾಕ್ತಾರೆ ಅಂತೇಳಿ ನಾ ಈ ನಿಟ್ಟಲ್ಲಿ ಕೊಟ್ಟದ್ದು ಮೇಡಮ್. ಅದು ಮೋಸ ಹೋಗಿದ್ದೀವಿ, ದಯಮಾಡಿ ನಮ್ಮ ಅಂಧ ಹೆಣ್ಮಕ್ಳಿಗೆ ನ್ಯಾಯ ಕೊಡಿ ಅಂತ ಬಂದರು. ಈಗಲೂ ಕೂಡ ಬೆಳಗ್ಗೆನೂ ಕೂಡ ಕಾಲ್ ಮಾಡಿದೆ. ಮತ್ತು ಸಂಘದವರೆಲ್ಲ ಇವರಿಗೆ ಫೋನ್ ಮಾಡಿ ಮನೆ ಹತ್ರ ಬಂದು ಧಮಕಿ ಹಾಕೋದು ಈ ಥರ ಎಲ್ಲ ಮಾಡ್ತಿದ್ರಂತೆ. ಯಾವಾಗ ಅಮೌಂಟ್ ಕೊಡ್ತೀಯ ಅಂತ. ಯಾರೋ ಶಿವಪುರದವರೊಬ್ಬರು ಸಂಘದ ಮಾಲೀಕರು, ಮ್ಯಾನೇಜರ್ ಯಾರೋ, ಅವ್ರಿಗೂ ಕೂಡ ಸಂಪರ್ಕಕ್ಕೆ ತಗೊಂಡೆ. ನೀವು ಯಾಕೆ ಆ ಥರ ಹೋಗ್ತಾ ಇದ್ದೀರಾ, ಕುರುಡ್ರ ಮನೆ ಹತ್ರ, ಕಣ್ಕಾಣದಿರೋರ ಮನೆ ಹತ್ರ ಹೋಗಿ ವಸೂಲಿಗೆ ನಿಂತಿದ್ದೀರಲ್ಲ, ಇವ್ರಿಗೆ ಬಂದು ಅಮೌಂಟ್ ಕೊಡಬೇಕು, ಅಮೌಂಟ್ ಕೊಡು, ನೀನು ತಗೊಂಡಿದ್ಯಾ ಅಂತ. ಅಮೌಂಟ್ ತಗೊಂಡಿರೋರನ್ನ ಕೇಳಿ, ಸೈನ್ ಇವ್ರು ಹಾಕಿದ್ದಾರೆ, ಕುರುಡ್ರು ತಗೊಂಡು ಎಲ್ಲಿ ಹೋಗ್ಬೇಕು, ಯಾವ ಶೋಕಿ ಮಾಡ್ಬೇಕು ಅವರು ಎಲ್ಲಿ ಹೋಗ್ತಾರೆ? ದುಡ್ಡನ್ನ ಹಣವನ್ನು ತಗೊಂಡು, ಹಣ ತಗೊಂಡಿದ್ದಾರಲ್ಲ ಅವರಿಗೆ ಮಾಡಿ ಸೈನ್ ಇವ್ರದ್ದು ಹಾಕಿದಾರೆ ಅಷ್ಟೇ. ಇವ್ರು ಅಪರಾಧಿಗಳು, ಆಯ್ತಾ? ಇವ್ಳಿಗೆ ತಗೊಂಡಿರೋಳು ಅಪರಾಧಿ, ಇವ್ರು ನಿರಪರಾಧಿನ ಯಾಕೆ ಈ ಥರ ಮಾಡ್ತಾ ಇದ್ದೀರಿ, ಈ ನಿರಪರಾಧಿಗೆ ಯಾಕೆ ಈ ಥರ ಶಿಕ್ಷೆ ಕಣ್ಣಿಲ್ಲ ಅಂತ ಹೇಳುವಾಗ, ಆಯಿತು ಬಿಡಿ ಮೇಡಮ್ ಮಾತಾಡ್ಕೊಳ್ತೀವಿ ಅಂದರು. ಈಗ ಸದ್ಯಕ್ಕೆ ನಾನು ಫೋನ್ ಮಾಡಿ ಹೇಳ್ದಾಗ್ಲಿಂದ 1 ವಾರದಿಂದ ಅವ್ರಿಗೆ ಯಾವುದೇ ಥರದ್ದು ತೊಂದರೆ ಆಗ್ತಿಲ್ಲ. ಒತ್ತಾಯ ಮಾಡ್ತಾ ಇದ್ದಾರೆ ದುಡ್ಡು ಕೊಡ್ಬೇಕಂತ. ಆದ್ರೆ ಹೇಳಿದೀನಿ, ನೋಡಿ ನೀವು ಯಾರು ಇವ್ರ ಹತ್ರ ಫೋರ್ಜರಿ ಸೈನ್ ಮಾಡಿ ತಗೊಂಡಿದ್ದಾರೆ ಅವ್ರನ್ನ ಕೇಳಿ, ಖಂಡಿತ ಕೊಡ್ತಾರೆ ತಗೊಂಡಿರೋದಕ್ಕೆ. ಇವ್ರು ಕುರುಡ್ರು ಎಲ್ಲೋಗ್ತಾ ಇರ್ತಾರೆ, ಎಲ್ಲಿ ಏನಕ್ಕೆ ದುಡ್ಡು ಇವರಿಗೆ? ಅಷ್ಟು ದುಡ್ಡು ಏನಕ್ಕೆ? ಒಂದು ಸೀರೆ ಚೆನ್ನಾಗಿರೋ ದುಡ್ಡು ಬೇಕಾ, ಅಲಂಕಾರ ಮಾಡ್ಕೋಬೇಕಾ? ಏನಿಲ್ವಲ್ಲ, ಎಲ್ಲೋಗ್ಲಿಕ್ಕೆ ಇವರು? ಅದು ಅಮೌಂಟನ್ನು ಕೊಡಿ ಅಂತ ಹೇಳಿದ್ದೀನಿ, ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಯಿತು ಮೇಡಮ್, ಏನಾದ್ರು ಒಂದು ಇತ್ಯರ್ಥ ಮಾಡಿ ಅಂತ ಅವರು ಕೂಡ ಫೈನಾನ್ಸ್ ಅವ್ರು ಹೇಳ್ತಿದ್ದಾರೆ. ಯಾರು ಅಮೌಂಟನ್ನು ಸೈನ್ ಹಾಕಿ ಎಮ್ಮ ಲೇಡಿ ತಗೊಂಡಿದ್ದಾಳೆ ಅವಳನ್ನು ಕೂಡ ಕರೆಸಿ ಏನಾದರೂ ಒಂದು ತೀರ್ಮಾನ ಮಾಡಿಕೊಡಿ ಮೇಡಮ್ ಅಂತ ಅವರು ಕೂಡ ಸಂಘದವರು ನನಗೆ ಹೇಳಿದ್ದಾರೆ. ಈಗ ಅದೇ ಪ್ರಶ್ನೆ ಅಮ್ಮ, ನನಗೆ ಹಸ್ಬೆಂಡ್ ಇಲ್ಲ, ಕಣ್ಣಿದೆಯಲ್ಲ
ಅಲ್ಲ ಕಣ್ಣಿದೆಯಲ್ಲ, ವಯಸ್ಸಿಗೆ ಬಂದ್ ಮಕ್ಳಿದಾರಲ್ಲ, ಇದು ಒಂದು ನೆಪವಾ? ಗಂಡ ಇಲ್ಲ ಅನ್ನೋದು ನೆಪವಾ? ಕುರುಡ್ರಿಗೆ ಮೋಸ ಮಾಡೋದು ಇದೆಯಾ? ಇದು ದೇವ್ರು ಕೂಡ ಮೆಚ್ಚತಾನ. ಇಬ್ರು ಮಕ್ಳಿದಾರಲ್ವಾ? ರಜನಿ ರಾಜ್ ಅಂತ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.